ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರೆ ಅದು ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ಕುಟುಂಬ ಇದ್ದರೆ ಅದು ಡಾಕ್ಟರ್ ರಾಜಕುಮಾರ್ ಕುಟುಂಬ. 1976 ಫೆಬ್ರವರಿ 8ನೇ ತಾರೀಕಿನಂದು ಪಡೆದ ಅದು ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಅದು ಹೊರನಟ ಡಾಕ್ಟರ್ ರಾಜ್ಕುಮಾರ್. ನಂತರದ ದಿನಮಾನಗಳಲ್ಲಿ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್, ಡಾಕ್ಟರ್ ಶಿವರಾಜ್ ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್, ಹೀಗೆ ವಿಶ್ವದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಕೊಡಬಹುದಾದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಕಲಾ ಸೇವೆಗೆ ತಮ್ಮ ಕುಟುಂಬವನ್ನೇ ಮುಡುಪಾಗಿಟ್ಟಿರತಕ್ಕಂತ ಯಾವುದಾದರೂ ಒಂದು ಕುಟುಂಬ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿಸಾಟಿ ಇಲ್ಲದ ಕೊಡುಗೆ, ಸರಿಸಾಟಿ ಇಲ್ಲದ ನಟನೆ, ಅವರ ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರತಕ್ಕಂತ ಚಲನಚಿತ್ರ ಎಂದರೆ ಅದು ಜೀವನ ಚೈತ್ರದಲ್ಲಿ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರತಕ್ಕಂತ ಒಂದು ಹೆಸರು ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಒಬ್ಬ ನಾಯಕ ನಟ ಸಮುದ್ರದ ಆಳಭಾಗದಲ್ಲಿ ನಟನೆ ಮಾಡಿ, ನಿರ್ದೇಶನ ಮಾಡಿ, ಹೆಸರು ಮಾಡಿ ಖ್ಯಾತಿ ಪಡೆದಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಶಂಕರ್ನಾಗೆ ಸಿಕ್ಕಿರತಕ್ಕಂತ ಒಂದು ದೊಡ್ಡ ಹೆಸರು ಅಂತಂದ್ರೆ ಅದು ಡಾಕ್ಟರ್ ರಾಜ್ ಹಾಗೂ ಶಂಕರ್ನಾಗೆ ಸಿಕ್ಕಿರತಕ್ಕಂಥದ್ದು. ಹೀಗೆ ಹಲವಾರು ಪ್ರಪಂಚದ ಪ್ರಥಮ ಕೊಡುಗೆ ಕೊಡುವಲ್ಲಿ ಯಶಸ್ಸಿನ ಪಾತ್ರ ವಹಿಸಿರತಕ್ಕಂಥದ್ದು ಎಂದರೆ ಅದು ಡಾಕ್ಟರ್ ರಾಜಕುಮಾರ್. ಇವತ್ತಿನ ದಿವಸದಲ್ಲಿ 1980ನೇ ಇಸ್ವಿಯಲ್ಲಿ ನಡೆದ ಗೋಕಾಕ್ ಚಳುವಳಿಯನ್ನ ನಾವು ಇವತ್ತಿನ ದಿವಸದಲ್ಲಿ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಜೀವನದಲ್ಲಿ ರಾಜಕೀಯ ವ್ಯಕ್ತಿಯಾಗಿಲ್ಲ, ರಾಜಕೀಯ ವಿಷಯವನ್ನು ಅವರು ಜೀವನದಲ್ಲಿ ಎಂದೂ ಮಾತಾಡಿಲ್ಲ, ಒಬ್ಬ ರಾಜಕಾರಣಿ ಆಗಿಲ್ಲ. ಆದರೆ ಗೋಕಾಕ್ ವರದಿ ಎಂದ ತಕ್ಷಣವೇ ಇವತ್ತಿನ ದಿವಸದಲ್ಲಿ ನಾವು ನೆನೆಸಬೇಕಾಗಿರತಕ್ಕಂಥದ್ದು ಇಡೀ ದೇಶದಲ್ಲಿ ಸರಿಸಾಟಿ ಇಲ್ಲದ ಒಂದು ಚಳುವಳಿ ಅಂದ್ರೆ, ಒಂದು ಮಾದರಿ ಚಳುವಳಿ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದು ಕನ್ನಡದಲ್ಲೇ ಶಿಕ್ಷಣ ಇರಬೇಕು, ಕನ್ನಡದಲ್ಲೇ ವಿದ್ಯಾಭ್ಯಾಸ ಆಗಬೇಕು, ಕನ್ನಡದಲ್ಲೇ ಪತ್ರ ವ್ಯವಹಾರ ಆಗಬೇಕು, ಪ್ರತಿಯೊಂದೊಂದು ಸಹ ಕನ್ನಡಮಯವಾಗಿರ್ಬೇಕು. ಈ ಗೋಕಾಕ್ ರವರು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರು ಯಾವ ಮಟ್ಟಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ, ಅವತ್ತಿನ ದಿವಸದಲ್ಲಿ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯೂ ಸಹ ಅವರು ಎದುರದೇ ಇದ್ದಂತ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರರು ಯಾವ ರೀತಿ ನಾವು ಹೋರಾಟಬೇಕು ಅಂತ ಅಂದ್ಬಿಟ್ಟು ಯಾವ ನಾಯಕನ ಅಧೀನದಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಸಿಕ್ಕಂತ ಒಂದು ದೊಡ್ಡ ಹೆಸರು ಎಂದರೆ ಅದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ಗೋಕಾಕ್ ಚಳುವಳಿ ಪಾದಾರ್ಪಣೆ ಮಾಡ್ತಾರೆ ಆಗ ಅಕ್ಷರಶಃ ಇಡೀ ಕರ್ನಾಟಕವೇ ಅಘೋಷಿತ ಬಂದಾಗಿರತಕ್ಕಂತ ಒಂದು ಹೆಸರು ಅಂದ್ರೆ ಅದು ಇವತ್ತಿಗೆ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿ. ಇವತ್ತಿನ ತನಕ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಮಾದರಿ ಚಳುವಳಿ ಆಗಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಚಳುವಳಿ ಮಾಡಿರತಕ್ಕಂಥದ್ದು. ಇಡೀ ಕರ್ನಾಟಕ ಸ್ವಯಂ ಪ್ರೇರಿತವಾಗಿ ಅಘೋಷಿತ ಬಂದಾಗಿದ್ದರೆ ಅದು ಸಮುದ್ರದ ತೀರ ಭಾಗದಲ್ಲಿ ಮೀನುಗಾರರಿಂದ ಹಿಡಿದು ದಿನಗೂಲಿ ಕೆಲಸ ಮಾಡುವವರಿಂದ ಹಿಡಿದು ಪ್ರತಿಯೊಂದೊಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಅಧಿಕಾರಿ ವರ್ಗದವರಿಂದ ಹಿಡಿದು ಅದು ಸ್ವಯಂ ಘೋಷಿತ ಬಂದಾಗಿದ್ದರೆ ಅದು ಗೋಕಾಕ್ ಚಳುವಳಿ, ಅದು ಮಾದರಿ ಚಳುವಳಿ ಆಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟು ಹಬ್ಬವನ್ನ ಯಡಿಯೂರು ಕ್ಷೇತ್ರದಲ್ಲಿ ವಿಶ್ವ ಶಾಂತಿ ಪ್ರಿಯ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ವತಿಯಿಂದ ಈಗಾಗಲೇ ದೀಪ ಬೆಳಗ್ಗೆ ಪುಷ್ಪಾರ್ಚನೆ ಮಾಡಿ ಅವರನ್ನ ಸ್ಮರಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿಸಲಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಕುಮಾರ್ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ಯಡಿಯೂರಿನಲ್ಲಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರು ಒಂದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಒಂದು ಕಳಕಳೆ ಮನವಿ ನಮ್ಮ ವಿಶ್ವ ಶಾಂತಿ ಪ್ರಿಯ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ವತಿಯಿಂದ. ಬಿಡಿ ಚೆನ್ನಾಗಿ ಬಂತು ಸರ್. ಇನ್ನು 2 ಅವರ್ ಟೈಮ್ ಕೊಡಿ, ಮಾತಾಡ್ತಾ ಇರ್ತಾರೆ. ಬನ್ನಿ ಅಣ್ಣ,